ಈಗ ನಾನು ಎಗ್ ಗುರ್ಜಿ ಮಾಡೋದನ್ನು ಹೇಳ್ಕೊಡ್ತೀನಿ. ಸಣ್ಣಗೆ ಹಚ್ಚಿರೋ ಅಂಥ ಒಂದು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ನುಗ್ಗೆ ಸೊಪ್ಪನ್ನು ಬೆಳೆಸಿ ಎಗ್ ಗುರ್ಜಿ ಮಾಡೋದು ಹೇಳ್ಕೊಡ್ತೀನಿ. ಮೊಟ್ಟೆ, ಯಾರಾದರೂ ಒಬ್ಬರು ಮನೇಲಿ ಇದ್ದೀರಾ ಅಂದರೆ 2 ಮೊಟ್ಟೆ ತೊಗೊಳ್ಳಿ, ಸಾಕಾಗುತ್ತೆ. ಇಲ್ಲ ನಿಮ್ಗೆ ಎಷ್ಟು ತಿನ್ನಬೇಕು ಅನಿಸುತ್ತೆ ಅಷ್ಟು ತೊಗೊಳ್ಳಿ. ಮೊದಲಿಗೆ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ರೋಸ್ಟ್ ಆಗಲಿ ಚೆನ್ನಾಗಿ, ಇಲ್ಲಾಂದರೆ ಸ್ವಲ್ಪ ಖಾರ ಅನಿಸ್ಬಿಡುತ್ತೆ. ಅದು ರೋಸ್ಟ್ ಆಗ್ತಾ ಇದೆ. ಸಣ್ಣ ಕಚ್ಚಿರೋ ಅಂಥ ಈರುಳ್ಳಿನ ಇವಾಗ ಹಾಕ್ತೀನಿ. ನುಗ್ಗೆ ಸೊಪ್ಪನ್ನ ಎಲ್ಲ ಇದು ಕಡ್ಡಿ ಎಲ್ಲ ತೆಗೆದು ಬಿಡಿಸಿಟ್ಕೋಬೇಕು. ಕಡ್ಡಿ ಇದ್ದರೆ ಹಂಗೆ ಇದಾಗ್ಬಿಡುತ್ತೆ, ಬಾಯಿ ಸಿಗುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು. ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ. ಈರುಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಹಚ್ಚಿಟ್ಕೊಳ್ಳಿ. ನಾನಿವಾಗ 2 ಮೊಟ್ಟೆ ಮಾಡೋದ್ರಿಂದ ಇಷ್ಟು ಸಾಕಂತ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಇವಾಗ ಸ್ವಲ್ಪ ನೀವೆಷ್ಟು ತಿಂತೀರೋ ಟೇಸ್ಟು ಅಷ್ಟು ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಈ ಮೂಮೆಂಟಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ತೀನಿ. ಅದರೊಳಗೆ ಡ್ರಮ್ ಸ್ಟಿಕ್ ಲೀವ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಪ್ಪನ್ನು ಹಂಗೆ ತಿನ್ನೋಕ್ಕೂ ಕಷ್ಟ ಅನಿಸಿದ್ರೆ ಈ ಥರ ಮೊಟ್ಟೆ ಜೊತೆ ಹಾಕ್ಕೊಂಡು ಹುರ್ಕೊಂಡು ತಿನ್ಬೋದು. ಈರುಳ್ಳಿ ಹೆಚ್ಚು ಬೇಕು ಅನ್ನೋಂಥವ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು 10 ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ. ತುಂಬ ಎಳಸು ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ, ಬೇಗನೂ ಬೆಂದ್ಬಿಡುತ್ತೆ ಅದು. ಸ್ವಲ್ಪ ಗರಂ ಮಸಾಲ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ಸೋರು ಇಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಕ್ಕಿಲಾಗಲ್ಲ. ಪ್ಲೇನಾಗಿ ಹಾಗೆ ಮಾಡ್ಬೋದು. ಇವಾಗ ಅದು ಆಗ್ತಾಯಿದೆ. ಈ ಮೂಮೆಂಟಲ್ಲಿ ನನ್ನ ಮೊಟ್ಟೆನ ಇದರೊಳಗೆ ಹೊಡಿಬೇಕು. ಇದಕ್ಕೆ ಆಯಿಲು ಜಾಸ್ತಿ ಆಗ್ತಾಯಿಲ್ಲ, ಕಮ್ಮಿ ಆಯಿಲ್ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಕಾಫಿ ಟೈಮಲ್ಲಿ ಈ ಥರ ಎಗ್ ಗುರ್ಜಿ ರೆಡಿ ಆಗುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು.
ಈ ಥರ ಎಗ್ ಗುರ್ಜಿ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪಿನ ಎಗ್ ಗುರ್ಜಿ. ಎಗ್ ಗುರ್ಜಿ ರೆಡಿ.